ಸೊ ಅದರಿಂದ ಇದು ಸುಳ್ಳು ಆರೋಪಗಳು. ದಿನನಿತ್ಯ ಸಿದ್ದರಾಮಯ್ಯನವ್ರನ್ನ ತೇಜೋವಧೆ ಮಾಡಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ ಬಹಳ ಸ್ಪಷ್ಟವಾಗಿದೆ. ಇದು ಯಾರು ಸೃಷ್ಟಿಕರ್ತ ಇವ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಕೇತಗನಹಳ್ಳಿ ಲ್ಯಾಂಡ್ ವಿಚಾರಕ್ಕೆ ಕುಮಾರಸ್ವಾಮಿಯವರು ಏನು ತಳಮಳಗೊಳಿಸ್ತಾ ಇದ್ದಾರೆ, ಈ ರಾಮಮೂರ್ತಿಗೂ ಕುಮಾರಸ್ವಾಮಿಯವ್ರಿಗೂ ಸಂಬಂಧ ಏನು, ರಾಮಮೂರ್ತಿಗೂ ಬಿಜೆಪಿ ಮುಖಂಡರುಗಳ ಸಂಬಂಧ ಏನು ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಅದನ್ನ ದಾಖಲೆಗಳ ಸಮೇತ ನಾವು ಬಿಡುಗಡೆ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಗವರ್ನರು ಅದೇನು ಮಾಡ್ತಾರೋ ಮಾಡಲಿ, ಪ್ರಾಸಿಕ್ಯೂಷನ್ ಕೊಡ್ತಾರ ಕೊಡ್ಲಿ, ನೋಡೋಣ ಯಾವ ಆಧಾರದ ಮೇರೆಗೆ ಯಾರಿಗೆ ತನಿಖೆ ಮಾಡಿ ಅಂತ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರೆ ಅನ್ನುವಂಥದ್ದು ನಾವು ನೋಡುವಂಥ ಕೆಲಸವನ್ನು ಮಾಡ್ತೀವಿ 100ಕ್ಕೆ 100%. ಕುಮಾರಸ್ವಾಮಿ ಅವರು ನಾನು ಕೋಲಾರ ಮನೆ ಪ್ರಸ್ತಾಪಿಸಿದಲ್ಲಿ 40 ವರ್ಷದಿಂದ ಕೇತಗನಹಳ್ಳಿ ಪ್ರಕರಣ ಇಲ್ಲ, ಅದರಲ್ಲಿ ಉರುಳಿಲ್ಲ ಅಂದ್ರೆ ರಾಜ್ಯ ಸರ್ಕಾರ ನನ್ನ ರಿವೆಂಜ್ ಮಾಡ್ತಾ ಇರೋದು. ರಾಜ್ಯ ಸರ್ಕಾರ ಮಾಡ್ತಾ ಇರುವಂಥದ್ದಲ್ಲ. ಕುಮಾರಸ್ವಾಮಿಯವರು 2 ಸಾರಿ ಮುಖ್ಯಮಂತ್ರಿಗಳಾಗಿದ್ದರು, ಯೂನಿಯನ್ ಮಿನಿಸ್ಟರ್ ಇದ್ದಾರೆ. ಸ್ವಲ್ಪ ಸೆನ್ಸಿಬಲ್ ಆಗಿ ಮಾತಾಡಬೇಕು. ಅದನ್ನ ರಾಜ್ಯ ಸರ್ಕಾರ ಅಲ್ಲಿ ಇಂಟರ್ಫಿಯರ್ ಆಗಿದೆಯಾ? ಕೇತಗನಹಳ್ಳಿ ವಿಚಾರದಲ್ಲಿ ರಾಜ್ಯ ಸರ್ಕಾರ ಇಂಟರ್ಫಿಯರ್ ಆಗಿರುವಂಥದ್ದಲ್ಲ. ಹಿರೇಮಠ ಅವರು ಹೈಕೋರ್ಟ್ಗೆ ಹೋಗಿ ಹೈಕೋರ್ಟಿಂದ ಡೈರೆಕ್ಷನ್ಸ್ ಬಂದ ಮೇಲೆ ಅದು ಸರ್ವೆ ಮಾಡುವಂಥ ಕೆಲಸವನ್ನು ಮಾಡಿರುವಂಥದ್ದು. ಲೋಕಾಯುಕ್ತ ಪ್ರೈಮಾ ಫೈಸಿ ದೇ ಫೌಂಡ್ ಔಟ್ ಎನ್ಕ್ರೋಚ್ಮೆಂಟ್ to the extent of 79 acres by all these people belonging to very close to ಕುಮಾರಸ್ವಾಮಿ, HD ಕುಮಾರಸ್ವಾಮಿ. ನಮಗೂ ಅದಕ್ಕೂ ಸಂಬಂಧವೇ ಇಲ್ಲ. ತನಿಖೆ ಮಾಡುವಂಥದ್ದಕ್ಕೆ, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವಂಥದ್ದಕ್ಕೆ, ಆಮೇಲೆ ಚಾಟಿ ಬೀಸಿರುವಂಥದ್ದು, ಮುಖಭಂಗ ಮಾಡಿರುವಂಥದ್ದು, ಮುಖಕ್ಕೆ ಉಗಿದಿರುವಂಥದ್ದು ಎಲ್ಲ ಈ ಕೋರ್ಟು, ನಾವಲ್ಲ. ನಮಗೂ ಅದಕ್ಕೂ ಕರ್ನಾಟಕ ರಾಜ್ಯ ಸರ್ಕಾರಕ್ಕೂ ಅದಕ್ಕೆ ಸಂಬಂಧ. ಸುಮ್ಮನೆ DK ಶಿವಕುಮಾರ್ ವಿರುದ್ಧ ಆಪಾದನೆ ಮಾಡುವಂಥದ್ದು, ಇನ್ಯಾರ ವಿರುದ್ಧ ಆಪಾದನೆ ಮಾಡುವಂಥದ್ದು. ನಿಮ್ಗೆ ನಿಜವಾಗ್ಲೂ ತಾಕತ್ತಿದ್ರೆ, ಧೈರ್ಯ ಇದೆ, ದಮ್ಮಿದ್ರೆ ಹೈಕೋರ್ಟ್ ವಿರುದ್ಧ ಆಪಾದನೆ ಮಾಡಿ, ಕುಮಾರಸ್ವಾಮಿ ಅವರು ಆಪಾದನೆ ಮಾಡಿ. ಅದೆಷ್ಟು ವರ್ಷದ ಪ್ರಕರಣ ಆಗಿದ್ರು ನಮಗೂ ಅದಕ್ಕೂ ಸಂಬಂಧ ಅಲ್ಲ. ಇಟ್ ವಾಸ್ ಎ ಕೇಸ್ ಫೈಲ್ಡ್ ಬೈ ಹಿರೇಮಠ್. ಅರ್ಲಿಯರ್ ಟು ದಟ್ ಇಟ್ ವಾಸ್ ಕೇಸ್ ಫೈಲ್ಡ್ ಬೈ one Mr. Prasanna from Ramnagara in the year 2002 to ಲೋಕಾಯುಕ್ತ. ಅವರ ಕಂಪ್ಲೇಂಟ್ ಆಧಾರದ ಮೇರೆಗೆ ಲೋಕಾಯುಕ್ತ ತನಿಖೆ ಮಾಡಿ ಅದ್ರಲ್ಲಿ ಕಂಡಿಡಿದಿದ್ದಾರೆ ತಪ್ಪು ಅನ್ನುವಂಥದ್ದು. ರಾಜ್ಯ ಸರ್ಕಾರಕ್ಕೂ ಅದಕ್ಕೂ ಎಲ್ಲಿ ಇಂಟರ್ಫಿಯರ್ ಆಗಿದ್ದೀವಿ? ಕುಮಾರಸ್ವಾಮಿ ಅವರು ಅದೇನೋ ಮೈ ಮೇಲೆ ದೆವ್ವ ಬಂದಂಗೆ ಆಡಿದ್ರೆ ಕಾಂಗ್ರೆಸ್ನವ್ರು ಕಂಡ್ರೆ ಸುಮ್ಮನೆ ಬಂದು ಆರೋಪ ಮಾಡುವಂಥ ಕೆಲಸವನ್ನು ನಿಲ್ಲಿಸಬೇಕು ಕುಮಾರಸ್ವಾಮಿ ಅವರು. ಏನಾದ್ರು ಡಾಕ್ಯುಮೆಂಟ್ಸ್, ಪೀಸ್ ಆಫ್ ಡಾಕ್ಯುಮೆಂಟ್ಸ್ ಕರ್ನಾಟಕ ರಾಜ್ಯ ಸರ್ಕಾರ ಅವ್ರ ಕೇತಗನಹಳ್ಳಿ ವಿಚಾರ, ಜಮೀನು ವಿಚಾರದಲ್ಲಿ ಇಂಟರ್ಫಿಯರ್ ಆಗಿದೆ ಅನ್ನುವಂಥ ದಯಮಾಡಿ ಎಲ್ಲಾದರೂ ಹೇಳಿ.